ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗಲ್ಲಿ ಬನ್ನಿ ಬಸ್ಸಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊಪ್ಪು ಯಾವ್ದ್ಯಾವ್ದು ಬೇಕು ಅಂದರೆ ಚಿಲ್ಕರ್ವೆ ಹಾಗೂ ಸಬ್ಬಕ್ಕಿ ಸೊಪ್ಪನ್ನ ತೊಗೊಳ್ಬೇಕು. ಫಸ್ಟು ಆ ಸೊಪ್ಪನ್ನೆಲ್ಲ ನೀಟಾಗೆ ಬಿಡಿಸಿ ನೀಟಾಗೆ ಇಟ್ಕೋಬೇಕು. ಆನಂತರ ಅದನ್ನು ಉಪ್ಪಿನ ನೀರಲ್ಲಿ ಚೆನ್ನಾಗೆ ತೊಳ್ಕೊಬೇಕು. ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಪ್ರೇಟಾಗೆ ಎತ್ತಿಡಬೇಕು. ತೊಳೆದು ಒಂದು ಬಾಣಲಿನಲ್ಲೋ ಪಾತ್ರೆನಲ್ಲೋ ಹಾಕಿಟ್ಕೊಳ್ಳಿ. ನಂತರ ಒಂದು ಕುಕ್ಕರ್ ತೊಗೊಳ್ಳಿ. ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಮಳ್ಳಿಸ್ಕೊಳ್ಳಿ. ಮಳ್ಳಿಸ್ಕೊಂಡು ನಂತರ ತೊಗರಿಬೇಳೆ ತೊಗೊಳ್ಳಿ. ತೊಗರಿಬೇಳೆ ತೊಗೊಂಡು ಚೆನ್ನಾಗನ್ನು ಫಸ್ಟು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ನಂತರ ಇಲ್ಲಿ ಮಳ್ತಾ ಇರೋ ನೀರಿಗೆ ಅದನ್ನ ಹಾಕ್ಕೊಳ್ಳಿ. ಅದಕ್ಕೆ ಸೊಪ್ಪು ಇಟ್ಟಿರ್ತೀರಲ್ವ, ಆ ಸೊಪ್ಪನ್ನ ನೀಟಾಗೆ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಆ ಸೊಪ್ಪನ್ನು ನೀಟಾಗೆ ಕುಕ್ಕರ್ ಒಳಗೆ ಹಾಕ್ಕೊಬಿಡಿ. ನೀಟಾಗೆ ಕುಕ್ಕರ್ ಒಳಗೆ ಚೆನ್ನಾಗಿ ಹಾಕ್ಕೊಂಡು ಅದಕ್ಕೆ ಏನು ಮಾಡ್ತೀರಾ ನೀವು, ಹಸಿ ಮೆಣಸಿನ್ಕಾಯಿನೂ ಸಮೇತ ಸೇರಿಸ್ತೀರಾ. ಹಸಿ ಮೆಣಸಿನ್ಕಾಯಿನ ನೀಟಾಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಸಾರು ಕೂಡ ರುಚಿಯಾಗಿ ಬರುತ್ತೆ. ಅದ ನಂತರ ಏನು ಮಾಡ್ತೀರಾ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಕುಕ್ಕರ್ ಲಿಡ್ಡನ್ನ ಮುಚ್ಚೋಕ್ಕೆ ಮುಂಚೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟಕ್ಕೆ ಉಪ್ಪು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಒಂದೇ ಒಂದು ವಿಶಿಲ್ ಕೂಗಿಸ್ಕೊಳ್ಳಿ, ಸಾಕು. ಸೊಪ್ಪಲ್ವಾ. 2 ಈರುಳ್ಳಿ ತೊಗೊಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂಚೂರು ಎಣ್ಣೆ ಬಿಟ್ಕೊಳ್ಳಿ. ಚೂರು ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡಬೇಕು ನೀವು ಬಾಣಲಿನಲ್ಲಿ. 1-2 ಟೊಮೆಟೊ ತೊಗೊಳ್ಳಿ. ಟೊಮೆಟೊ 2 ತೊಗೊಂಡು ಕಟ್ ಮಾಡ್ಕೊಳ್ಳಿ. ಟೊಮೆಟೊ ಕಟ್ ಮಾಡ್ಕೊಂಡು ನಂತರ ಅಲ್ಲಿ ಬಾಡಿಸ್ಕೊಳ್ತಾ ಇದ್ದಿದ್ದ ಈರುಳ್ಳಿ ಬೆಳ್ಳುಳ್ಳಿ ಪಾತ್ರೆಗೆ ಹಾಕ್ಕೊಳ್ಳಿ. ಅಲ್ಲಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅಲ್ಲಿಗೆ ಒಂದು ಚೂರು ಹುಣಸೆ ಹಣ್ಣು ಸಮೇತ ಹಾಕ್ಕೊಳ್ಳಿ. ಆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ನಂತರ ನೀಟಾಗೆ ಅದನ್ನ ಒಂದು ಕಡೆ ಸಪ್ರೇಟಾಗಿ ಇಟ್ಬಿಡಿ. ಈಗ ಇದನ್ನೆಲ್ಲ ರುಬ್ಕೋಬೇಕು. ಅದಕ್ಕೂ ಮುಂಚೆ ರುಬ್ಕೊಳ್ಳೋ ಮಿಕ್ಸಿಗೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಮಿಕ್ಸಿ ತೊಗೊಳ್ಳಿ. ನೀಟಾಗೆ ಮಿಕ್ಸಿಗೆ ಏನು ಮಾಡಿ, ಕಾಯಿ ತುರಿ ಹಾಕಿ ಒಂಚೂರು ಕಾಯಿ ತುರಿ ಹಾಕ್ಕೋಬೇಕು. ನಂತರ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಒಂಚೂರು ಹಾಕ್ಕೊಂಡು ಚೂರು ಮೆಣಸು ಹಾಕ್ಕೊಳ್ಳಿ. ಜೀರಿಗೆಗಿಂತ ಸ್ವಲ್ಪ ಕಮ್ಮಿ ಇರಬೇಕು ಮೆಣಸು. ಇದನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಬಿಡಿ. ಅದನ್ನು ರುಬ್ಬಿ ಒಂದು ತರಿಯಾಗಿ ರುಬ್ಬಿದ್ರೆ ಸಾಕು ಸ್ವಲ್ಪ ಮಟ್ಟಿಗೆ. ನಂತರ ಇಲ್ಲಿ ಏನು ಮಾಡ್ತೀರಾ, ಬಾಡಿಸ್ಕೊಂಡಿರ್ತೀರಲ್ವ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇವೆಲ್ಲ, ಇದನ್ನು ಸೇರಿಸಿ ಚೆನ್ನಾಗೆ ಪೇಸ್ಟ್ ಆಗೋ ಥರ ರುಬ್ಬಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಮರಿಬಾರ್ದು. ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟ್ ಕೊಡುತ್ತೆ ಯಾವುದೇ ಸಾರು ಹಾಕಿದ್ರೂ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜೊತೆಗೆ 1-2 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿ. ಮುಂದಿನ ವ್ಲಾಗಲ್ಲಿ ಮನೇಲೇ ಸಾಂಬಾರು ಪೌಡರ್ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಸಾಂಬಾರು ಪೌಡರ್ ಹಾಕಿ ಚೆನ್ನಾಗೆ ಅದನ್ನು ಪೇಸ್ಟ್ ಆಗೋ ರೀತಿಯಲ್ಲಿ ರುಬ್ಕೊಳ್ಳಿ. ಇಲ್ಲಿ ಕುಕ್ಕರ್ ಓಪನ್ ಮಾಡಿಬಿಟ್ಟು ಕುಕ್ಕರಿಂದ ಇಲ್ಲಿ ಸೊಪ್ಪನ್ನ ಎಲ್ಲ ಬೇಯಿಸ್ಕೊಂಡಿರ್ತೀರಲ್ವ ಅದನ್ನು ಸಪ್ರೇಟ್ ಮಾಡಬೇಕು. ಆ ನೀರನ್ನ ಚೆಲ್ಲಬಾರ್ದು, ಆ ನೀರನ್ನ ಬಸ್ಕೊಳ್ಬೇಕು. ಈಗ ಏನು ಮಾಡ್ತೀರಾ, ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ. ನಂತರ ಎಣ್ಣೆ ಹಾಕ್ಕೊಂಡು ಒಂದು ಚೂರು ಸಾಸಿವೆ ಹಾಕ್ಕೊಳ್ಳಿ. ಆ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ ನಂತರ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ನಂತರ ಇಲ್ಲಿ ಮಸಾಲೆ ಏನು ರುಬ್ಬಿರ್ತೀರೋ ಈ ಪೇಸ್ಟು ಸಮೇತ ಅಲ್ಲಿಗೆ ಹಾಕ್ಕೊಳ್ಳಿ ನೀಟಾಗಿ. ನಂತರ ಅಲ್ಲಿ ಬಸ್ತಿ ಇಟ್ಟಿರ್ತೀರಲ್ವ ನೀರು ನೀವು ಸೊಪ್ಪಿಂದ, ಅದನ್ನು ಹಾಕ್ಕೊಳ್ಳಿ. ಆ ಪೇಸ್ಟು ನೀರು ಜೊತೆಗೆ ಒಗ್ಗರಣೆ ಸೇರಿ ಚೆನ್ನಾಗೆ ಬೇಯಿಸ್ಕೋಬೇಕು. ಅದು ಮಳ್ಳಬೇಕು, ಆಗ ಸಾರು ರೆಡಿ ಆಗುತ್ತೆ. ಈಗ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. 2 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಮತ್ತೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಹಾಕಬೇಕು. ನಂತರ ಒಣಮೆಣಸಿನ್ಕಾಯಿ ತೊಗೊಳ್ಳಿ. ಒಣಮೆಣಸಿನ್ಕಾಯಿನ ಒಂದು 4 ಮುರಿದು ಚೂರು ಮುರಿದ್ಬಿಟ್ಟು ಬಾಣಲಿ ಒಳಗಡೆ ಹಾಕ್ಕೊಳ್ಳಿ. ಇಲ್ಲಿ ನಂತರ ಸೊಪ್ಪನ್ನೇನು ಬಸ್ತಿಟ್ಟಿರ್ತೀರಲ್ಲ ಆ ಸೊಪ್ಪನ್ನು ಈ ಬಾಣಲಿ ಒಳಗಡೆ ಹಾಕ್ಕೊಂಡು ನೀಟಾಗೆ ಸೊಪ್ಪನ್ನು ಬಾಡಿಸ್ಕೊಳ್ಳಿ.
ನೀಟಾಗಿ ಬಾಡಿಸ್ಕೊಂಡ ನಂತರ ಈಗ ಸೊಪ್ಪು ಮತ್ತು ಬಸ್ಸಾರು ಎರಡೂ ರೆಡಿ ಆಗಿದೆ. ಈ ಸೊಪ್ಪು ಬಸ್ಸಾರನ್ನ ನೀವು ತಟ್ಟೆಗೆ ಹಾಕ್ಕೊಂಡು ಒಂದು ರಾಗಿ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸವಿತಾ ಇದ್ದರೆ ಸೊಪ್ಪು ಬಸ್ಸಾರನ್ನ